ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅನ್ನೋ ಮಾತಿದೆ. ಆದರೆ ಬೆಂಗಳೂರಿನ ಜಗಜ್ಜೀವನ್ ರಾಮ್ ನಗರದಲ್ಲಿ ಪತಿ ಪತ್ನಿ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಪೊಲೀಸ್ ಠಾಣೆಯಲ್ಲಿ ಇಬ್ಬರನ್ನೂ ಸಮಾಧಾನ ಪಡಿಸಿ ಮಾತನಾಡಿಸಬೇಕಾದ ಪೊಲೀಸರೇ ಹೇಳಿಕೆ ನೀಡಲು ಬಂದಿದ್ದ ಗಂಡನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇದರಿಂದ ಕಂಗಾಲಾಗಿರೋ ನೊಂದ ಪತಿ ಕುಟುಂಬಸ್ಥರು ಸರ್ ನಮಗೆ ನ್ಯಾಯ ಕೊಡಿಸಿ ಅಂತ ಮಾಧ್ಯಮಗಳ ಎದುರು ಬಂದಿದ್ದಾರೆ. ಏನಿದು ಪತಿ ಪತ್ನಿ ಗಲಾಟೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಠಾಣೆಗೆ ಹೇಳಿಕೆ ನೀಡೋಕೆ ಬಂದವನ ಮೇಲೆ ಹಲ್ಲೆ ಮಾಡ್ತಿರೋ ಸಬ್ ಇನ್ಸ್ಪೆಕ್ಟರ್, ಕೊರಳಪಟ್ಟಿ ಹಿಡಿದುಕೊಂಡು ರೋಡಿ ಶೀಟರ್ಗಳಿಗಿಂತ ಕಡೆಯಾಗಿ ನಡೆಸಿಕೊಳ್ಳುತ್ತಿರೋ ಪೊಲೀಸರು, ಪತ್ನಿ ಮನೆಯವರು ಥಳಿಸಿದ್ದರಿಂದ ಬಾಯಲ್ಲಿ ರಕ್ತ ಸುರಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಲು ಮುಂದಾಗಿರೋ ಮಹಿಳೆ. ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರಿನ ಜಗಜೀವನ್ ರಾಮ್ ನಗರ ಠಾಣೆ ಎದುರು. ಇದಕ್ಕೆ ಕಾರಣ ಗಂಡ ಹೆಂಡತಿ ಜಗಳ. ಪೊಲೀಸ್ ಠಾಣೆ ಮೆಟ್ಟಿಲೇರಿದಾಗ ಹೇಳಿಕೆ ನೀಡಲು ಬಂದಿದ್ದ ಗಂಡನ ಮೇಲೆ ನಡೆಸಿದ ಪೊಲೀಸರ ದರ್ಪ ದೌರ್ಜನ್ಯ. ಎರಡೂವರೆ ವರ್ಷದ ಹಿಂದೆ ಆಗಿತ್ತು ಇಬ್ಬರಿಗೂ ನಿಕಾ. ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿದೆ ಒಂದು ಗಂಡು ಮಗು. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಬರ್ಕತ್ ಪಾಷಾ ಅಂತ, ಬೆಂಗಳೂರಿನ ಪಾದರಾಯನಪುರದ ನಿವಾಸಿ. ಈ ಬರ್ಕತ್ ಪಾಷಾ ಬೆಂಗಳೂರು ಮೂಲದ ಮಿಸ್ಬಾ ಸುಲ್ತಾನ್ ಅನ್ನೋ ಮಹಿಳೆಯನ್ನ ಮದುವೆಯಾಗಿದ್ದ. ಸುಮಾರು 2.5 ವರ್ಷಗಳ ಹಿಂದೆ ಇವರಿಬ್ಬರಿಗೂ ನಿಕಾ ಇತ್ತು. ವೈವಾಹಿಕ ಜೀವನಕ್ಕೆ ಕಲಿಟ್ಟಿದ್ದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಇಬ್ಬರು ಹೊಂದಿಕೊಂಡು ಹೋಗ್ತಿದ್ರು. ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ 1.5 ವರ್ಷದ ಒಂದು ಗಂಡು ಮಗು ಕೂಡ ಇದೆ. ಹೀಗಿದ್ದಾಗ ಇವರಿಬ್ಬರ ಜೀವನದಲ್ಲಿ ದೊಡ್ಡ ಬಿರುಗಾಳಿಗೆ ಎದ್ದಿತ್ತು. ಈ ಬಿರುಗಾಳಿಗೆ ಸಿಲುಕಿ ಇವರ ಸಂಸಾರ ನೌಕೆ ಮುರಿದು ಬಿದ್ದಿದೆ. 2 ವರ್ಷ ಆಯಿತು, ಗಂಡು ಮಗು ಆಯಿತು. 1 ವರ್ಷ ಗಂಡು ಮಗು ಇದೆ. ಶ್ರೀಮಂತ ಮಾಡಿ ಹೋಗಿದ್ದು ಮನೆಗೆ, ಮದುವೆ ಮಾಡ್ಕೊಂಡು ನಾನು ಚಂದ್ರಹಳ್ಳಿ ಮನೆಗೆ ಕರ್ಕೊಂಡು ಬಂದಿದ್ದೆ. ಶ್ರೀಮಂತ ಮಾಡ್ಕೊಂಡು ಹೋಗಿರೋದು 5 ತಿಂಗಳು ಇದ್ದಿದ್ದು ಮನೆಯಲ್ಲಿ ಅಷ್ಟೇ. ಹೋಗಿ ತಿರ್ಗಾ ಅಮ್ಮ ಬರಲೇ ಇಲ್ಲ. ಕರೆಯೋಕ್ಕೆ ಹೋಗಿದ್ರು. ಹೋಗಿದ್ದು ಅವ್ರು ನಮ್ಮ ಅಮ್ಮಗೆ ಹೊಡ್ಬಿಟ್ಟು ಗಲಾಟೆ ಮಾಡಿ ಕಳಿಸ್ಬಿಟ್ರು. ಆಮೇಲೆ ದೊಡ್ಡವ್ರಿಗೆ ಹೋಗಿ ಮಾತಾಡ್ಬಿಟ್ಟು ಇದು ಮಾಡೋಣ, ಸಮಾಧಾನ ಮಾಡೋಣ ಅಂತ ಹೋಗಿದ್ರು. ಗಂಡನ ಕುಟುಂಬದ ವಿರುದ್ಧ ವರದಕ್ಷಿಣೆ ಕಿರುಕುಳ ಕೇಸ್. ಕೋರ್ಟ್ ಮೆಟ್ಟಿಲೇರಿ ಬೇಲ್ ಪಡೆದಿದ್ದ ಕುಟುಂಬಸ್ಥರು. ಆರಂಭದಲ್ಲಿ ದಂಪತಿ ಚೆನ್ನಾಗಿಯೇ ಇದ್ರು. ಆದರೆ ಬರಬರುತ್ತಾ ಮಿಸ್ಬಾ ಸುಲ್ತಾನ ಗಂಡನಿಗೆ ಕಿರುಕುಳ ನೀಡಲು ಆರಂಭಿಸಿದ್ಲು. ಆದರೂ ಹೇಗೋ ಆತ ಅದನ್ನು ಸಹಿಸಿಕೊಂಡು ಹೋಗ್ತಾ ಇದ್ದ. ಆದರೆ ಮಿಸ್ಬಾ ಸುಲ್ತಾನ ಇದ್ದಕ್ಕಿದ್ದ ಹಾಗೆ ಗಂಡನ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದ್ಲು. ಒಂದು ಮಗುವಾದ ಬಳಿಕ ಗಂಡನ ಜೊತೆ ಜಗಳ ಮಾಡಿಕೊಂಡು ತವರು ಮನೆ ಸೇರಿದ್ಲು. ತವರು ಮನೆಗೆ ಹೋದ ಮೇಲೆ ಗಂಡ ಮತ್ತು ಆತನ ಕುಟುಂಬಸ್ಥರ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ಲು. ಅಲ್ಲದೆ ಗಂಡನ ವಿರುದ್ಧ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದಾನೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ಲು. ಆಕೆ ನ್ಯಾಯಾಲಯದ ಮೊರೆ ಹೋದ ಬಳಿಕ ಬರ್ಕತ್ ಪಾಷಾ ತಂದೆ ನವಾಜ್ ಪಾಷಾ ಕೋರ್ಟ್ ಮೊರೆ ಹೋಗಿ ಜಾಮೀನು ಪಡೆದುಕೊಂಡಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೋಗಿ ಸ್ಟೇಷನಲ್ಲಿ ನಮ್ಮ ಮಗನ ಮೇಲೆ ನಮ್ಮ ಮೇಲೆ ಡೋರಿ ಕೇಸ್ ಹಾಕಿದ್ರು. ನಾವು ಏನು ಅನ್ಯಾಯ ಮಾಡಿಲ್ಲ, ಅವ್ರ ಜೊತೆಯಲ್ಲಿ ಏನೂ ಕೇಳಿಲ್ಲ. ಹೋಗಿ ಮೇಲೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ನಮ್ಮ 5 ಜನ ಮೇಲೆ ಡೋರಿ ಕೇಸ್ ಮಾಡಿದ್ರು. ಆಮೇಲೆ ಅದಕ್ಕೂ ನಾನು ಬೇಲ್ ತೊಗೊಂಡೆ. ಕೋರ್ಟ್ನಲ್ಲಿ ಕೇಸ್ ನಡೀತಿದ್ದರೂ ಪೊಲೀಸರಿಗೆ ದೂರು. ಪೊಲೀಸ್ ಸ್ಟೇಷನ್ನಲ್ಲಿ ದರ್ಪ ಮೆರೆದ ಸಬ್ ಇನ್ಸ್ಪೆಕ್ಟರ್.
ಗಂಡನ ಮನೆಯವರು ನನಗೆ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಮಿಸ್ಬಾ ಸುಲ್ತಾನ ಕೋರ್ಟ್ ಮೆಟ್ಟಿಲೇರಿದ್ರು. ವರದಕ್ಷಿಣೆ ಕಿರುಕುಳ ಪ್ರಕರಣದಲ್ಲಿ ಬರ್ಕತ್ ಪಾಷಾ ಮನೆಯವರು ಜಾಮೀನು ಪಡೆದುಕೊಂಡಿದ್ರು. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ರು ಮಿಸ್ಬಾ ಸುಲ್ತಾನ ಗಂಡನ ಮನೆಯವರ ಮೇಲೆ ಸುಳ್ಳು ದೂರು ನೀಡಿದ್ಲು. ಕಳ್ಳತನದ ಆರೋಪ ಹೊರಿಸಿ ಜೆಜೆನಗರ ಠಾಣೆ ಮೆಟ್ಟಿಲೇರಿದ್ಲು. ಆಕೆಯಿಂದ ದೂರು ಪಡೆದ ಪೊಲೀಸರು ಗಂಡನ ಮನೆಯವರನ್ನ ಠಾಣೆಗೆ ಕರೆಸಿದ್ರು. ಈ ವೇಳೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೇಮಂತ್ ಅವರ ಮೇಲೆ ದರ್ಪ ಮೆರೆದಿದ್ದಾರೆ. ಬೇಲ್ ತೊಗೊಂಡ ಮೇಲೂ ತಿರ್ಗಾ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಡವೆ ಎಲ್ಲ ಕಳ್ತನ ಆಗಿದೆ ನನ್ನ ಮನೇಲಿ, ನನ್ನ ಗಂಡ ಕಳ್ತನ ಮಾಡ್ಕೊಂಡು ಹೋಗಿದೆ ಎಲ್ಲ, ಈ ಥರ ಏನೇನು ಕಾಸು ಮಡಗಿದೆ, ಒಡವೆ ಇಕ್ಕಿದೆ ಎಲ್ಲ ಕಳ್ತನ ಮಾಡ್ಕೊಂಡು ತಿರ್ಗಾ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ. ಅಲ್ಲಿ ಓನರ್ ಹತ್ರ ಹೋಗಿ ನಾವು ಮಾತಾಡಿದ್ರು. ಓನರ್ ಬಾಡಿಗೆ ಕೊಡ್ತಿರೋ ಅವರು ಓನರ್ ಹತ್ರ ನೋಡಪ್ಪ ಕೋರ್ಟ್ನಲ್ಲಿ ಐತೆ ಕೇಸ್, ಇದು ಕೋರ್ಟಿಂದ ಏನು ನೋಟಿಸ್ ಬರ್ತದೆ ನೋಡ್ಕೊಳೋಣ ಅಂದರೆ ಓನರ್ ಬನ್ನಿ ಆ ಹುಡುಗಿ ಕರ್ಕೊಂಡು ನಮ್ಮ ಸೊಸೆ ಕರ್ಕೊಂಡು ಬನ್ನಿ ತುಂಬ ಗಲಾಟೆ ಮಾಡಿದ್ರು ಇಲ್ಲಿ. ಹೆಂಡತಿಯ ಕಾಟ ತಾಳಲಾರದೆ ದೇಶ ಬಿಟ್ಟಿದ್ದ ಪತಿ. ಇನ್ಸ್ಟಾದಲ್ಲಿ ಪೋಷಕರ ವಿಡಿಯೋ ನೋಡಿ ವಾಪಸ್. 2 ವರ್ಷದ ಹಿಂದೆ ಮಿಸ್ಬಾ ಸುಲ್ತಾನ್ ಜೊತೆ ನಿಖಾ ಮಾಡಿಕೊಂಡಿದ್ದ ಬರ್ಕತ್ ಪಾಷಾ ಜೊತೆ ಆರಂಭದಲ್ಲಿ ಚೆನ್ನಾಗಿಯೇ ಸಂಸಾರ ಮಾಡಿದ್ಲು. ಆದರೆ ಮಗುವಾಗ್ತಿದ್ದಂತೆ ಗಂಡನಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ಲು. ಅಲ್ಲದೆ ಆತನನ್ನ ಕೊಲ್ಲೋಕೆ ಸುಪಾರಿ ಕೊಟ್ಟಿದ್ಲು ಅಂತ ಬರ್ಕತ್ ಆರೋಪಿಸಿದ್ದಾನೆ. ಇವರ ಸಹವಾಸವೇ ಬೇಡ ಅಂತ ಆತ್ಮಹತ್ಯೆಗೆ ಯತ್ನಿಸಿದ್ದಂತೆ. ಈ ವೇಳೆ ಆತನನ್ನ ಕಾಪಾಡಿದ ಆತನ ಸ್ನೇಹಿತ ನೀನು ಬೆಂಗಳೂರಿನಲ್ಲಿ ಇರೋದು ಬೇಡ ಅಂತ ವಿದೇಶಕ್ಕೆ ಕಳಿಸಿದ್ದಂತೆ. ಈತ ಎಲ್ಲಿದ್ದಾನೆ ಅಂತ ಗೊತ್ತಾಗದೆ ಕಂಗಾಲಾದ ಪೋಷಕರು ವಿಡಿಯೋ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ರಂತೆ. ಆ ವಿಡಿಯೋ ನೋಡಿ ಈತ ಬೆಂಗಳೂರಿಗೆ ವಾಪಸ್ಸಾಗಿದ್ದ. ನಾನು ನನ್ನ ಹೆಂಡತಿ ನನಗೆ ಸಾಯಿಸ್ಬಿಡೋಣ, ನನಗೆ ಒಡ್ಬಿಡ್ತೀನಿ ಅಂತ ಸುಪಾರಿ ಕೊಟ್ಟಿದ್ದರು. ಅವ್ರ ಕೈಲಿ ಸಾಯಿಸ್ಬಿಟ್ಟು ನಾನು ಸಾಯಿಸ್ಬಿಡೋಣ ಅಂತ ನಾನು ಸೂಸೈಡ್ ಮಾಡಿ ಹೋಗ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ಗೆ ಕಾಪಾಡಿಬಿಟ್ಟು ನನಗೆ ಹೊರಗಡೆ ಕಳಿಸ್ಬಿಟ್ಟಿದ್ದು. ನಾನು ಹೊರಗಡೆ ಇಂಟರ್ನ್ಯಾಷನಲ್ ಹೋಗ್ಬಿಟ್ಟಿದ್ದೆ. ನಾನು ಬೆಂಗಳೂರಲ್ಲೇ ಇರಲಿಲ್ಲ. ಫೋನ್ ಸ್ಟಾಪ್ ಮಾಡ್ಕೊಂಡು ಯಾರಿಗೆ ಹೇಳಿಲ್ಲ, ಯಾರಿಗೂ ಮಾಡಿಲ್ಲ. ನಾನು ಇಂಟರ್ನ್ಯಾಷನಲ್ ಹೋಗ್ಬಿಟ್ಟಿದ್ದೆ. ಆಮೇಲೆ ನನ್ನ ತಂದೆ ತಾಯಿ ಎಲ್ಲ ಹುಡುಕಿ ಮಿಸ್ಸಿಂಗ್ ಕಂಪ್ಲೇಂಟ್ ನನ್ನ ಹೆಂಡತಿ ಮಾಡಿದರು. ನನ್ನ ತಂದೆ ತಾಯಿ ಎಲ್ಲ ವೀಡಿಯೋ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ. ಆ ವಿಡಿಯೋ ನೋಡ್ಕೊಂಡು ನಾನು ಬಂದಿದ್ದು. ಬೆಂಗಳೂರಿಗೆ ಬಂದ ಬಳಿಕ ಠಾಣೆಗೆ ಹೋಗಿದ್ದ ಬರ್ಕತ್. ಹೇಳಿಕೆ ನೀಡುತ್ತಿದ್ದ ವೇಳೆ ಬರ್ಕತ್ ಮೇಲೆ ಎಸ್ಐ ದೌರ್ಜನ್ಯ. ಪೋಷಕರು ಎಲ್ಲಿದ್ದರೂ ನೀನು ಬೆಂಗಳೂರಿಗೆ ಬರಬೇಕು ಅಂತ ಮನವಿ ಮಾಡಿ ವಿಡಿಯೋ ಮಾಡಿದ್ರು. ಇನ್ಸ್ಟಾದಲ್ಲಿ ಈ ವಿಡಿಯೋ ನೋಡಿದ ಬರ್ಕತ್ ವಿದೇಶದಿಂದ ಬೆಂಗಳೂರಿಗೆ ಬಂದಿದ್ದ. ಬೆಂಗಳೂರಿಗೆ ಬಂದ ಬಳಿಕ ಜಗಜೀವನ್ ರಾಮ್ ನಗರ ಠಾಣೆಗೆ ಹೋಗಿ ಹೇಳಿಕೆ ನೀಡುತ್ತಿದ್ದ. ಈ ವೇಳೆ ಆಗಮಿಸಿದ ಇನ್ಸ್ಪೆಕ್ಟರ್ ಹೇಮಂತ್ ಏಕಾಏಕಿ ಬರ್ಕತ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ಪೊಲೀಸ್ ಠಾಣೆಗೆ ಕೋರ್ಟ್ ಅನ್ನೋ ರೀತಿ ನಾನೇ ನ್ಯಾಯ ಕೊಡ್ತೀನಿ ನೋಡು ಅಂತ ಹವಾಜ್ ಹಾಕಿ ಆತನ ಕೊರಳಪಟ್ಟಿ ಹಿಡಿದು ಹಲ್ಲೆ ಮಾಡಿದ್ದಾರೆ. ಇದಕ್ಕೆ ವಿಡಿಯೋ ಸಾಕ್ಷ್ಯ ಕೂಡ ಇದೆ. ಈ ವಿಡಿಯೋನ ನೀವೇ ನೋಡಿ. ಇದು ಪೊಲೀಸರ ದೌರ್ಜನ್ಯವೇ ಅಲ್ಲವೇ ಅಂತ ಡಿಸೈಡ್ ಮಾಡಿ. ನಮ್ಮ ಕಟ್ಕೊಂಡು ನಿಂತಿನ ಬಿಟ್ಬಿಟ್ಟು ಹೋಗಿ ಇಲ್ಲಿ ಇವರು ಜಗಳಾಡ್ತಾವೆ. ಗಂಡಸೆ ತಾನೆ ಮಗ ಓಡಿಸಿದ್ಯಾ? ಮಗ ಓಡಿಸಿ ಹೇಳ್ಬಿಟ್ಟು ಹೋಗ. ಏನೇನು ನ್ಯಾಯ ನಾನು ಇವಾಗ ಕೊಡ್ತೀನಿ. ನ್ಯಾಯ ನಿನಗೆ ನಾನು ಇವಾಗ ನ್ಯಾಯ ಕೊಡ್ತೀನಿ ನಿನಗೆ. ದುಬೈಗೆ ಹೋಗೋಣ. ಬೇಲಿಯ ಎದ್ದು ಹೊಲ ಮೇಯ್ದ್ರೆ ಏನು ಮಾಡೋಕ್ಕಾಗಲ್ಲ. ಪ್ರಸ್ತುತ ಘಟನೆ ಇದಕ್ಕೆ ಸೂಕ್ತ ನಿದರ್ಶನ ಅಂತ ಹೇಳಬಹುದು.
ಹೇಳಿಕೆ ನೀಡಲು ಆಗಮಿಸಿದ್ದ ವ್ಯಕ್ತಿಯ ಮೇಲೆ ಸಬ್ ಇನ್ಸ್ಪೆಕ್ಟರ್ ಹಲ್ಲೆ ಮಾಡಿರೋದು ಎಷ್ಟು ಸರಿ? ಪೊಲೀಸರಿಗೆ ವಿಚಾರಣೆ ನಡೆಸೋ ಅಧಿಕಾರ ಇದೆ. ಹೀಗಂತ ಹೇಳಿಕೆ ನೀಡೋಕೆ ಬಂದವರ ಮೇಲೆ ಹಲ್ಲೆ ನಡೆಸೋದು ಎಷ್ಟು ಸರಿ? ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಮಾಯಕರಿಗೆ ಕಿರುಕುಳ ನೀಡಿದ್ರೆ ಪೊಲೀಸರ ಮೇಲೆ ಜನಸಾಮಾನ್ಯರಿಗೆ ಗೌರವ ಇರುತ್ತಾ ಅನ್ನೋದಕ್ಕೆ ಆ ಎಸ್ಐ ಉತ್ತರ ನೀಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.